ಫ್ರೆಂಡ್ಸ್, ಎಲ್ರಿಗೂ ಸೋಮವಾರದ ಶುಭಾಶಯಗಳು. ನಂದು ಸ್ನಾನ ಆಗಿ ಪೂಜೆ ಆಗೋಯ್ತು. ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ಇವತ್ತೊಂದು ಹೆಸರು ಕಾಳು ಜ್ಯೂಸ್ ಮಾಡ್ತಾ ಇದ್ದೀನಿ. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಬಿಸಿಲು ಅಂತೂ ತುಂಬ ಸಿಕ್ಕಾಪಟ್ಟೆ ಇದೆ. ಬಾಡಿಗೆಲ್ಲ ಹೀಟ್ ಇವಾಗ ಜಾಸ್ತಿ ಆಗೋದು. ಮಕ್ಕಳು ಕುಡಿಬೋದು, ದೊಡ್ಡವರು ಎಲ್ಲರೂ ಕುಡಿಬೋದು. ಇದು ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಹೆಸರು ಕಾಳು ಜ್ಯೂಸು ವಿಟಮಿನ್, ಕ್ಯಾಲ್ಸಿಯಂ ಎಲ್ಲ ಇದೆ ಈ ಜ್ಯೂಸಲ್ಲಿ. ಇದು ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆಯಲ್ಲ, ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು, ಹಳೇ ಕಾಲದಿಂದ ಮಾಡ್ತಾ ಇದ್ದಾರೆ ಇದು ಜ್ಯೂಸು. ನಮ್ಮ ಅಜ್ಜಿ ಜ್ಯೂಸ್ ಮಾಡಿದ್ದು ನಾನು ನೋಡಿದ್ದೀನಿ ಹೇಗೆ ಮಾಡೋದು ಅಂತ. ಅದನ್ನು ಇವತ್ತು ನಾನು ನಿಮ್ಮ ಎದುರುಗಡೆ ಎಲ್ಲ ನಿಮಗೆ ಎಲ್ರಿಗೂ ತೋರಿಸ್ಬೇಕಂತ ಇದ್ದೀನಿ. ಈ ಜ್ಯೂಸು ನಾನು ಜ್ಯೂಸ್ ಮಾಡ್ತಾ ಇದ್ದೀನಲ್ಲ, ಈ ವಿಡಿಯೋ ನೀವು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಬೇಕು. ಬನ್ನಿ. ಮೊದಲು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಹೆಸರು ಕಾಳು ಹಾಕೋತೀನಿ. ನಿಮಗೆ ಜ್ಯೂಸ್ ಬೇಕು ಅಂತ ನೋಡ್ಕೊಳ್ಳಿ. ನಾನು ಸ್ವಲ್ಪ ಮಾಡ್ತೀನಿ ಇವತ್ತು, ಜಾಸ್ತಿ ಮಾಡಲ್ಲ. ಯಾಕಂದರೆ ನಮ್ಮ ಮಕ್ಕಳಿಗೆ ಅಭ್ಯಾಸ ಇಲ್ಲ ಇದು ಜ್ಯೂಸ್ ಕುಡಿದು. ಇವತ್ತು ಅಭ್ಯಾಸ ಮಾಡಿಸ್ಬೇಕಂತಲೇ ನಾನು ಇವತ್ತು ಹೆಸರು ಕಾಳು ಜ್ಯೂಸ್ ಮಾಡ್ತಾಯಿದ್ದೀನಿ. ಸಾಕಿಷ್ಟು. ಇದನ್ನು ಇವಾಗ ಕ್ಲೀನಾಗಿ ತೊಳಿಬೇಕು, ವಾಶ್ ಮಾಡಬೇಕು ಫಸ್ಟು. ಇವಾಗ ಕ್ಲೀನಾಗಿ ವಾಶ್ ಮಾಡಿ ನೋಡಿ, ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಕ್ಲೀನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕ್ಲೀನ್ ಮಾಡಿದ್ದು ಹೆಸರು ಕಾಳನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ. ಸ್ವಲ್ಪ ಹುರಿಬೇಕು ಇದು. ಸ್ಟವ್ ಸ್ಲೋವಲ್ಲಿ ಇಟ್ಟಿದ್ದೀನಿ. ಜೋರಾಗಿ ಉರಿ ಇಟ್ಕೋಬಾರ್ದು, ಸಣ್ಣ ಉರಿಲಿ ಇಟ್ಕೋಬೇಕು. ಇದು ಸಣ್ಣ ಉರಿಯಲ್ಲಿ ಹುರಿಬೇಕು. ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು. ಮಕ್ಕಳಿಗೂ ದೊಡ್ಡವರೆಲ್ಲ ಮಾಡ್ಕೊಂಡು ಕುಡಿಬೋದು. ಎಲ್ಲರೂ ಮನೇಲಿ ಮಾಡ್ಕೊಂಡು ಕುಡಿಯಿರಿ. ತುಂಬ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು ಇದು. ಇವಾಗ ಸಮ್ಮರ್ ಸ್ಟಾರ್ಟ್ ಆಗಿದೆ ಅಲ್ವಾ, ಬಿಸಿಲೆಲ್ಲ ಜಾಸ್ತಿ ಇದೆ. ಹೊರಗಡೆ ಕೆಮಿಕಲ್ಸ್ ಜ್ಯೂಸ್ ಕುಡಿಯೋಕ್ಕಿಂತ ಮನೆಯಲ್ಲಿರೋದು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಇದು ಹೆಸರು ಕಾಳು ಫುಲ್ ಪರಿಮಳ ಬರ್ತಾ ಇದೆ ನೋಡಿ. ಸ್ವಲ್ಪ ಕಲರ್ ಚೇಂಜ್ ಆಯಿತು. ನನ್ನ ಅಜ್ಜಿ ಅಂತೂ, ನಾನು ಚಿಕ್ಕ ಇರುವಾಗ ನಮ್ಮ ಅಜ್ಜಿ ಹೆಸರು ಕಾಳು ಜ್ಯೂಸು ಜಾಸ್ತಿ ಮಾಡಿಕೊಡ್ತಾಯಿದ್ರು. ಕಲ್ಲಲ್ಲಿ ರುಬ್ತಾಯಿದ್ರು. ನಾವು ಮಿಕ್ಸಿಯಲ್ಲಿ ರುಬ್ತಾ ಇದ್ದೀವಿ ಇವತ್ತು. ಕಲ್ಲಿಲ್ಲಲ್ಲ ನಮ್ಮ ಮನೆಯಲ್ಲಿ. ಹಳೆ ಕಾಲದಲ್ಲಿ ನಮ್ಮ ಅಜ್ಜಿಯಲ್ಲಿರುವ ಕಲ್ಲಲ್ಲಿ ರುಬ್ಬಿತ್ತು. ಕಲ್ಲಲ್ಲಿ ರುಬ್ಬಿದ್ರೆ ಅಂದರೆ ತುಂಬ ಟೇಸ್ಟ್ ಆಗುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಇನ್ನು. ಕೆಲವೊಂದು ಕಾಳು ಚೇಂಜ್ ಆಯಿತು, ಕೆಲವಿನ್ನೂ ಚೇಂಜ್ ಆಗಿಲ್ಲ. ಇದು ಸಾಕು ಹುರಿದಿದ್ದು. ಇವಾಗ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ತಣ್ಣಗಾಗಬೇಕು. ಇವಾಗ ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕ್ಕೋತೀನಿ. ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೋತೀನಿ. ಇವಾಗ ಗ್ರೈಂಡ್ ಆಗಿದೆ ನೋಡಿ, ಈ ಥರ ಆಗಿದೆ. ಇದಕ್ಕೆ ಇವಾಗ ಸ್ವಲ್ಪ ಕಾಯಿ ಸೇರಿಸ್ಕೊತಾ ಇದ್ದೀನಿ. ತೆಂಗಿನಕಾಯಿ ಹಾಕ್ಕೊಳ್ಳಿ. ಕೊಬ್ಬರಿನೂ ಹಾಕ್ಬೋದು, ತೆಂಗಿನಕಾಯಿನೂ ಹಾಕ್ಬೋದು. ತೆಂಗಿನಕಾಯಿ ಹಾಕಿದರೆ ತುಂಬ ರುಚಿಯಾಗುತ್ತೆ. ಇವಾಗ ಇದಕ್ಕೆ ಬೆಲ್ಲ ಹಾಕ್ಕೋತೀನಿ. ಇದು ಡಿಮಾರ್ಟಲ್ಲಿ ತಂದಿದ್ದು ಬೆಲ್ಲ. ದೊಡ್ಡದು ಉಂಡೆ ಬೆಲ್ಲನ ಕಟ್ ಮಾಡೋಕ್ಕಾಗಲ್ಲ, ನಾನು ಚಿಕ್ಕದು ಬೆಲ್ಲ ತಂದಿದ್ದೀನಿ. ಇವಾಗ ಇದಕ್ಕೆ ನಾನು ಬೆಲ್ಲ ಎಷ್ಟು ಬೇಕು, ಸ್ವೀಟ್ ಎಷ್ಟು ಬೇಕು ಅಂತ ನೋಡಿಕೊಂಡು ಬೆಲ್ಲ ಹಾಕ್ಕೋತೀನಿ. ಕಟ್ಟಾಗುತ್ತೆ, ಇದು ಗ್ರೈಂಡ್ ಆಗುತ್ತೆ. ಕೆಲವರು ಅನ್ಕೋಬೋದು ಪೀಸ್ ಹಾಕಿದ್ದೀರಲ್ಲ ಅಂತ. ಇದು ಗ್ರೈಂಡ್ ಆಗುತ್ತೆ. ಬೆಲ್ಲ ಹಾಕ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೋಬೇಕು. ಇವಾಗ ನೀರು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಗ್ರೈಂಡ್ ಮಾಡೋಣ. ಇವಾಗ ನೋಡಿ ರುಬ್ಕೊಂಡಿದ್ದೀನಿ, ಗ್ರೈಂಡ್ ಆಗಿದೆ. ಇವಾಗ ಇದನ್ನೊಂದು ಬೌಲಿಗೆ ಹಾಕ್ಕೋತೀನಿ. ಇವಾಗ ಇದನ್ನು ಬೌಲಿಗೆ ಹಾಕ್ಕೋತಾ ಇದ್ದೀನಿ. ನೋಡಿ ಇಷ್ಟು ದಪ್ಪ ಇದೆ. ಇದಕ್ಕೆ ನಾನು ಇವಾಗ ಇದಕ್ಕೆ ಸ್ವಲ್ಪ ಹಾಲು ಸೇರಿಸ್ಕೊತೀನಿ. ಹಾಲು ಬೇಡ್ತಿದ್ದವರು ನೀರನ್ನು ಆ್ಯಡ್ ಮಾಡ್ಬೋದು. ಕೆಲವರಿಗೆ ಹಾಲು ಇಷ್ಟ ಆಗಲ್ಲ. ನಾನು ಸ್ವಲ್ಪ ಇದಕ್ಕೆ ಟೇಸ್ಟ್ ಬರಲಿ ಅಂತ ಹಾಲು ಹಾಕ್ಕೋತಿದ್ದೀನಿ. ಇವಾಗ ಸ್ವಲ್ಪ ಹಾಲು ಸೇರಿಸ್ಕೊತೀನಿ. ತುಂಬ ತೆಳುವೂ ಇರಬಾರ್ದು, ತುಂಬ ದಪ್ಪನೂ ಇರಬಾರ್ದು.
ಮೀಡಿಯಮ್ ಆಗಿರಬೇಕು. ಹಾಲು ಹಾಕಿದರೆ ಸ್ವಲ್ಪ ಟೇಸ್ಟ್ ಆಗುತ್ತೆ ಅಂತ ಹಾಲು ಹಾಕ್ತಾಯಿದ್ದೀನಿ. ನಿಮಗೆ ಹಾಲು ಬೇಡ ಅಂದರೆ ಸ್ಕಿಪ್ ಮಾಡಿ ನೀರು ಹಾಕ್ಕೊಳ್ಳಿ. ಇನ್ನು ಸ್ವಲ್ಪ ಸೇರಿಸ್ಕೊತೀನಿ. ಇಷ್ಟು ದಪ್ಪ ಇದ್ದರೆ ಸಾಕು. ಹೆಸರು ಕಾಳು ಜ್ಯೂಸ್ ರೆಡಿಯಾಗಿದೆ. ಇವಾಗ ಹೆಸರು ಕಾಳು ಜ್ಯೂಸ್ ರೆಡಿಯಾಗಿದೆ. ಇದನ್ನೊಂದು 10 ಮಿನಿಟ್ ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡೀರಿ. ಒಂದು ಸ್ವಲ್ಪ ಕೋಲ್ಡಾಗಿ ಕುಡಿದ್ರೆ ತುಂಬ ಟೇಸ್ಟ್ ಆಗುತ್ತೆ. ನಾನಿವಾಗ ಒಂದು ಇಲ್ಲಾಂದರೆ ಸ್ವಲ್ಪ ಐಸ್ ಕ್ಯೂಬ್ ಇರುತ್ತಲ್ವ, ಐಸ್ ಕ್ಯೂಬು ಒಂದು ಗ್ಲಾಸಿಗೆ ಹಾಕ್ಕೊಂಡು ಅದಕ್ಕೆ ಜ್ಯೂಸ್ ಹಾಕ್ಕೊಂಡು ಕುಡೀರಿ. ಸೂಪರ್ ಆಗುತ್ತೆ ಮಾತ್ರ. ಟೇಸ್ಟ್ ಅಂತೂ ಅಷ್ಟು ಚೆನ್ನಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಜ್ಯೂಸು. ಒಂದು ಗ್ಲಾಸಿಗೆ ಐಸ್ ಕ್ಯೂಬ್ ಹಾಕ್ಕೊಂಡೆ. ನೋಡಿ, ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ಇವಾಗ ಕುಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಹೆಲ್ದಿ ಜ್ಯೂಸು, ಹೆಸರು ಕಾಳು ಜ್ಯೂಸು. ಈ ಜ್ಯೂಸ್ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇವಾಗ ಹೆಸರು ಕಾಳದು ಜ್ಯೂಸು ಟೇಸ್ಟ್ ಮಾಡ್ತಾ ಇದ್ದೀನಿ ಹೇಗಿದೆ ಅಂತ. ಸೂಪರ್ ಆಗಿದೆ, ತುಂಬ ಕೋಲ್ಡ್ ಆಗಿದೆ. ಯಾಕಂದರೆ ಐಸ್ ಕ್ಯೂಬ್ ಹಾಕ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಐಸ್ ಕ್ಯೂಬ್ ಬೇಡ ಅಂದರೆ ಸ್ವಲ್ಪ ಹೊತ್ತು ಫ್ರಿಜ್ಜಲ್ಲಿ ಇಟ್ಕೊಂಡು ಕುಡೀರಿ. ನಾನು ಈಗ ಸ್ವಲ್ಪ ಉಳಿದಿದ್ದೆಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಮಕ್ಳಿಗೆ ಬಂದರೆ ನೆನ್ಕೊಳ್ಳೋಣ ಅಂತ. ಇವಾಗ ನಾನು ಅರ್ಜೆಂಟ್ ಕುಡಿಬೇಕು ಅಂತ ಐಸ್ ಕ್ಯೂಬ್ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಸೂಪರ್ ಆಗಿದೆ ಫ್ರೆಂಡ್ಸ್. ಒಂದ್ಸಲ ನೀವು ಟ್ರೈ ಮಾಡಲೇಬೇಕು. ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಅಂತ.